ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯದಂತೆ ಇವತ್ತು ಒಂದು ಸಬ್ಜೆಕ್ಟ್ ಎತ್ಕೊಂಡಿದ್ದೀವಿ ನಾವು, ನೀಲಿ ಚಿತ್ರದ ಕಥೆ ಅಂತ. ಸದನದ ಒಳಗಡೆ 3 ಸಚಿವರು ಬ್ಲೂ ಫಿಲ್ಮ್ ನೋಡಿದ ಬಗ್ಗೆ ಇಡೀ ಕರ್ನಾಟಕದ ಮಾಧ್ಯಮ ವಿಸ್ತೃತವಾಗಿ ನಿಮ್ಮ ಮುಂದೆ ಇಟ್ಟಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭಾ ಅಧ್ಯಕ್ಷರು ಒಂದು ಸದನ ಸಮಿತಿಯನ್ನು ರಚನೆ ಮಾಡಿ ಒಂದು ವರದಿ ಕೂಡ ಕೇಳಿದರು. ಆ ವರದಿ ಈಗ ಹೊರಗೆ ಬಂದಿದೆ. ಸದನ ಸಮಿತಿಯಲ್ಲಿದ್ದ ಸದಸ್ಯರೊಬ್ಬರು ಗಣ್ಯ ಅತಿಥಿ ನಮ್ಮ ಜೊತೆ ಇದ್ದಾರೆ. ಈಗ ಇತರ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವ್ರ ಜೊತೆ ಎಲ್ಲ ಮಾತಾಡ್ತೀನಿ ಸದನ ಸಮಿತಿಯ ರಿಪೋರ್ಟ್ ಬಗ್ಗೆ. ಯಾಕೆಂದರೆ ಈಗಾಗಲೇ ಕುಲ್ಲ ಇಡೀ ರಾಜ್ಯದ ಜನತೆಗೆ ಸದನದಲ್ಲಿ ಏನು ನಡೆದಿದೆ ಅಂತ ಗೊತ್ತಿದೆ. ಸದನ ಸಮಿತಿ ವರದಿಯಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ತೀವಿ. ಅದೆಲ್ಲದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. PUC ಪ್ರಶ್ನೆ ಪತ್ರಿಕೆ ಬಯಲು ಪ್ರಕರಣ, ಖಜಾನೆ ಗುಮಸ್ತನಿಂದಲೇ ಪೇಪರ್ ಔಟ್, CIDಯಿಂದ 10 ಮಂದಿ ಬಂಧನ. ಸರ್ಕಾರಿ ಶಾಲೆಗಳ ಕುರಿತು ರವಿಶಂಕರ್ ಗುರೂಜಿ ಹೇಳಿಕೆಗೆ ಖಂಡನೆ. ಸರ್ಕಾರಿ ಶಾಲೆಗಳು ಸಂವಿಧಾನಾತ್ಮಕ ಮೌಲ್ಯದ ಬುನಾದಿ, ಬಾಗಲಕೋಟೆಯಲ್ಲಿ ಚಂಪಾ ಹೇಳಿಕೆ. ಯಾವುದು ಅಧಿಕೃತ ಯಾವುದು ಅನಧಿಕೃತ, ರಾಜ್ಯ ರೈತ ಸಂಘದಲ್ಲಿ ಮತ್ತೆ ಬಿರುಕು. ಚಾಮರಸ ಆಯ್ಕೆ ಅಸಿಂಧು, ದಾವಣಗೆರೆಯಲ್ಲಿ ಕೋಡಿಹಳ್ಳಿ ಪ್ರತ್ಯೇಕ ಸಭೆ. ಜಾರಿಗೆ ಬಂತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ. ಬೆಂಗಳೂರಿನಲ್ಲಿ ಸಕಾಲ ಯೋಜನೆಗೆ CM DV ಚಾಲನೆ. 75% ಭ್ರಷ್ಟಾಚಾರ ನೀಗುವ ನಿರೀಕ್ಷೆ. ಅಬಕಾರಿ ಸುಂಕ ಕಡಿತಕ್ಕೆ ಪಟ್ಟು, ಮತ್ತೆ ಬೀದಿಗಿಳಿದ ಚಿನ್ನದ ವ್ಯಾಪಾರಿಗಳು. ರಾಜ್ಯಾದ್ಯಂತ ಇಂದು ನಾಳೆ ಸಿಗಲ್ಲ ಬಂಗಾರ. ಫೆಬ್ರವರಿ 2ರಂದು ಸದನದಲ್ಲಿ ಸಚಿವರು ವೀಕ್ಷಿಸಿದ ಬ್ಲೂ ಫಿಲ್ಮ್ ಚಿತ್ರದ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರ್ಬೋದು. ಚರ್ಚೆಗೆ ಹೋಗೋದಕ್ಕೂ ಮೊದಲು ಒಟ್ಟಾರೆ ಅದರ ಹಿನ್ನೆಲೆ ಏನು, ಅನಂತರ ಏನೇನಾಯಿತು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ರೀಕಾಲ್ ಮಾಡ್ಕೊಳ್ಳೋಣ. ಅದರ ಬಗ್ಗೆ ಒಂದು ಚಿತ್ರಣ, ಒಂದು ಸಂಕ್ಷಿಪ್ತ ವರದಿಯಲ್ಲಿ ಮುಂದೆ ಇಡ್ತೀವಿ. ಅನಂತರ ಚರ್ಚೆ ಮಾಡೋಣ. ಮೊದಲು ಈ ವರದಿ. ಫೆಬ್ರವರಿ 2, 2012 ರಾಜ್ಯ ರಾಜಕೀಯ ಇತಿಹಾಸದ ಕರಾಳ ದಿನ ಎಂದೇ ಹೇಳಬೇಕು. ಆ ದಿನ ವಿಧಾನಸಭೆ ಅಧಿವೇಶನ ಕಲಾಪದಲ್ಲಿ ಭಾಗವಹಿಸಿದ್ದ 3 ಸಚಿವರು ಸದನದಲ್ಲಿ ಬರ ಪರಿಹಾರದ ಚರ್ಚೆ ನಡೆಯುತ್ತಿದ್ದಾಗ ಮೊಬೈಲ್ನಲ್ಲಿ ನೀಲಿ ಚಿತ್ರ ನೋಡಿ ಸಿಕ್ಕಿಬಿದ್ದಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಿಧಾನಸಭೆಯಿಂದ ಅಮಾನತುಗೊಳಿಸಲ್ಪಟ್ಟಿದ್ದರು. ಘಟನೆಯ ತನಿಖೆಗೆ ಸದನ ಸಮಿತಿ ರಚನೆಯಾಗಿತ್ತು. ಪ್ರತಿಪಕ್ಷ ಸದಸ್ಯರು ಸಮಿತಿಗೆ ಬಹಿಷ್ಕಾರ ಹಾಕಿದ್ದರಿಂದ ಬಿಜೆಪಿಯ ಶಾಸಕರಷ್ಟೇ ಸಮಿತಿಯಲ್ಲಿ ಲಕ್ಷ್ಮಣ ಸವದಿ, ಕೃಷ್ಣ ಪಾಲೆಮಾರ್ ಮತ್ತು CC ಪಾಟೀಲ್ರ ವಿಚಾರಣೆ ನಡೆಸಿದ್ದರು. ಮಾಧ್ಯಮಗಳ ಪ್ರತಿನಿಧಿಗಳನ್ನು ಕರೆಸಿ ವಿಚಾರಣೆ ನಡೆಸಿದ್ದರು. ನಿರೀಕ್ಷೆಯಂತೆಯೇ ಸದನ ಸಮಿತಿಯ ತೀರ್ಪು ಹೊರಬಿದ್ದು 3 ಈಗ ನಿಷ್ಕಳಂಕಿತರಾಗಿ ಹೊರಹೊಮ್ಮಿದ್ದಾರೆ. ಈ ಘನಂದಾರಿ ಕೃತ್ಯವನ್ನ ಜನತೆಗೆ ತೋರಿಸಿದ ತಪ್ಪಿಗೆ ಮಾಧ್ಯಮಗಳಿಗೆ ಮಾರ್ಗಸೂಚಿ ರಚಿಸಿದ್ದಾರೆ. ಅದು ಅನಿರೀಕ್ಷಿತವೇನೂ ಆಗಿರಲಿಲ್ಲ. ನಾನು ಮೊಬೈಲ್ನಲ್ಲಿ ಸರ್ಕಾರಿ ಆದೇಶ ಓದುತ್ತಿದ್ದೆ. ನಾನು ಯಾವುದೇ ಅಶ್ಲೀಲ ದೃಶ್ಯ ನೋಡಿಲ್ಲ. ಆದೇಶದ ಮಧ್ಯೆ ಇಂತಹ ದೃಶ್ಯಾವಳಿಗಳು ಹಾದು ಹೋದವು. ನಾನು ಮೊಬೈಲ್ನಲ್ಲಿ ಮೂಡುತ್ತಿದ್ದ ದೃಶ್ಯಾವಳಿಗಳನ್ನು ಗಮನಿಸುತ್ತಿರಲಿಲ್ಲ. ಇದು ಬ್ಲೂ ಬಾಯ್ ಮಾಜಿ ಸಚಿವ ಲಕ್ಷ್ಮಣ ಸವದಿ ಸದನ ಸಮಿತಿಗೆ ನೀಡಿರುವ ಹೇಳಿಕೆ. ಲಕ್ಷ್ಮಣ ಸವದಿಗೆ ಇನ್ನು ಮುಂದೆ ಇಂತಹ ತಪ್ಪು ಮಾಡಬೇಡಿ ಎಂಬ ಎಚ್ಚರಿಕೆ ಕೊಟ್ಟು ಉಳಿದ 2 ತಪ್ಪೇ ಮಾಡಿಲ್ಲ ಎಂದು ಹೇಳಿ ಸದನ ಸಮಿತಿ ವರದಿ ಕೊಟ್ಟಿದೆ. ವಿಚಿತ್ರ ಅಂದ್ರೆ ಸವದಿ ಕೈಯಲ್ಲಿದ್ದ ಮೊಬೈಲ್ ಯಾರದ್ದು ಅನ್ನೋದನ್ನು ಪತ್ತೆ ಹಚ್ಚಲು ಸಮಿತಿಗೆ ಸಾಧ್ಯವಾಗಿಲ್ಲ. ಅವರು ಇನ್ಯಾವುದೋ ವರದಿ ನೋಡುತ್ತಿದ್ದರು ಎಂದು ಸಮಿತಿ ಹೇಳಿದೆ. ಸದನ ಸಮಿತಿ ವರದಿಯ ಚರ್ಚೆಗೆ ಪಟ್ಟು ಹಿಡಿದ ಪ್ರತಿಪಕ್ಷಗಳ ಮನವಿಗೆ ಸರ್ಕಾರ ಕಿವಿಗೊಟ್ಟಿಲ್ಲ. ಸದನ ಸಮಿತಿಯ ಬಗ್ಗೆಯೇ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅಪಸ್ವರ ಎತ್ತಿದ್ದಾರೆ. ಆ ವರದಿ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಚರ್ಚೆ ಮಾಡೋಕ್ಕೂ ಕೊಟ್ಟಿಲ್ಲ. ಯಾಕಂದರೆ ವರದಿ ಕೊಟ್ಟು 1 ವಾರ ಆಗಿತ್ತು. ಮುಂಚಿತವಾಗಿ ಇಡ್ಬೋದಾಗಿತ್ತು ಚರ್ಚೆ ಮಾಡಲಿಕ್ಕೆ. ಸದನ ಮುಗಿಯ ಕೊನೇ ನಿಮಿಷದಲ್ಲಿ ಇಟ್ಬಿಟ್ಟು ಆ ವಿಧಾನಸಭಾ ಅಧ್ಯಕ್ಷರು ಅವರು ಕೂಡ ಶಾಮೀಲಾಗಿದ್ದಾರೆ ಸರ್ಕಾರದ ಜೊತೆ. ಇಷ್ಟು ಮಾಡಿದ ನಂತರ ಸಮಿತಿ ಅದನ್ನು ಪ್ರಸಾರ ಮಾಡಿದ ಮಾಧ್ಯಮಗಳಿಗೆ ಸಲಹೆ ಸೂಚನೆ ನೀಡಿದೆ. ಮಾಧ್ಯಮಗಳು ಘಟನೆಯನ್ನು ಮೊದಲು ಸ್ಪೀಕರ್ ಗಮನಕ್ಕೆ ತರಬೇಕಿತ್ತು. ಇದು ಮಾಧ್ಯಮ ನೀತಿಯ ಉಲ್ಲಂಘನೆ ಎಂದು ಹೇಳಿದೆ. ಇಡೀ ರಾಜ್ಯದ ಜನತೆಗೆ ತೋರಿಸಿದ ಘಟನೆಯ ವರದಿಯೇ ಹೀಗಿರಬೇಕಾದ್ರೆ ಕೇವಲ ಸ್ಪೀಕರ್ ಗಮನಕ್ಕಷ್ಟೇ ತಂದಿದ್ರೆ ಇನ್ನೆಂಥ ವರದಿ ಬರುತ್ತಿತ್ತೋ ಬೋಪಯ್ಯನವರೇ ಹೇಳಬೇಕು. ಸದನದಲ್ಲಿ ನಡೆಯುವ ಯಾವುದನ್ನು ಪ್ರಸಾರ ಮಾಡಬೇಕು, ಯಾವುದನ್ನು ಪ್ರಸಾರ ಮಾಡಬಾರದು ಅನ್ನೋದರ ಬಗ್ಗೆ ಮಾರ್ಗಸೂಚಿ ರೂಪಿಸಬೇಕು. ಹಾಗೂ ಲೋಕಸಭೆ ಮಾದರಿಯಲ್ಲಿ ಪ್ರತ್ಯೇಕ ವಿಧಾನಸಭೆ ಚಾನೆಲ್ ಆರಂಭಿಸುವ ಸಲಹೆಯನ್ನು ಕೊಟ್ಟಿದೆ. ಆದ್ರೇನಂತೆ ಸದನ ಸಮಿತಿಯಿಂದ ಕ್ಲೀನ್ ಚಿಟ್ ಪಡೆದವರೆಲ್ಲ ಮುಂದಿನ ಅಧಿವೇಶನದಲ್ಲಿ ಕಲಾಪದಲ್ಲಿ ಪಾಲ್ಗೊಳ್ತಾರೆ. ಆವಾಗ ಅವರು ಏನೇನು ನೋಡ್ತಾರೋ ಬಲ್ಲವರು ಯಾರು? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.
ಇದಿಷ್ಟು ಪ್ರಕರಣದ ಬಗ್ಗೆ ಒಂದು ಸಂಕ್ಷಿಪ್ತ ವರದಿ. ಇದರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನನಗೆ ಜನವಾದಿ ಮಹಿಳಾ ಸಂಘಟನೆಯ ಮುಖಂಡರಾದಂಥ ವಿಮಲಾ ಅವರಿದ್ದಾರೆ ನಮ್ಮ ಜೊತೆ. ವಿಮಲಾ ಅವರ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೂ BJP ಶಾಸಕ ಮತ್ತು ಈ ಸದನ ಸಮಿತಿಯಲ್ಲಿ ಸದಸ್ಯರಾಗಿದ್ದ ಸುರೇಶ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಸುರೇಶ್ ಗೌಡ್ರ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ JDS ಮುಖಂಡ ನಮ್ಮ ಜೊತೆ ಮುದ್ದನ್ಮೇಗೌಡರು ಇದ್ದಾರೆ. ಮುದ್ದನ್ಮೇಗೌಡರು ನಮಗೂ ಸ್ವಾಗತ. ಜೊತೆಗೆ ನಮ್ಮ ಜೊತೆ ಶಿವಮೊಗ್ಗದಿಂದ ಸಿದ್ದರಾಮಣ್ಣ ಇದ್ದಾರೆ, BJP ಜಿಲ್ಲಾ ಘಟಕದ ಅಧ್ಯಕ್ಷರ ಜೊತೆ ಮಾತಾಡ್ತೀನಿ. ಮೊದಲಿಗೆ ಸದನ ಸಮಿತಿಯ ಸದಸ್ಯರಾಗಿರೋ ಸುರೇಶ್ ಗೌಡ್ರಿಂದ ನಾನು ಮಾತಾರಂಭ ಮಾಡ್ತೀನಿ. ಸುರೇಶ್ ಗೌಡ್ರೆ, ಈ ಸಮಿತಿಯ ವರದಿಯ ಬಗ್ಗೆ ತಮಗೆ ತೃಪ್ತಿ ಇದೆಯಾ? ಆರ್ ಯು ಹ್ಯಾಪಿ? ಖಂಡಿತ ತೃಪ್ತಿ ಇದೆ. ಸದನ ಸಮಿತಿ ಏನು ರಿಪೋರ್ಟ್ ಕೊಟ್ಟಿದೆ ಅದು ಪಕ್ಕ ಖಂಡಿತ. ಹಾಗಾದ್ರೆ ತಾವೆಲ್ಲ ಏನು ಅಬ್ಸರ್ವ್ ಮಾಡಿದ್ರೆ ಅದರೆಲ್ಲ ಸರಿ. ಹಾಗಾದರೆ ಇವರು ಸೌದಿಯವರು ಆ ಸಂದರ್ಭದಲ್ಲಿ ಬ್ಲೂ ಫಿಲಮ್ ನೋಡ್ತಿರ್ಲಿಲ್ಲ, ಒಂದು ಸರ್ಕಾರದ ಆದೇಶ ಓದ್ತಾ ಇದ್ರು ಅನ್ನೋದು ಕೂಡ ಸರಿನೇ. ಅವ್ರು ಹೇಳಿದ್ದಾರೆ, ನಾವು ಹೇಳಿಲ್ವಲ್ಲ, ಅದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಲ್ಲ, ಅವ್ರನ್ನ ಕರೆದು ಚಿಮಾರಿ ಹಾಕಬೇಕು ಅಂತ. ಇನ್ನೇನು ಬೇಕು ನಿಮ್ಗೆ ಸಮಾಧಾನ? ನೀವು ಮಾಧ್ಯಮದಲ್ಲಿ ಸಮಾಧಾನ ಮಾಡೋದಕ್ಕೆ ಎಚ್ಚರಿಕೆ ನೀಡಬೇಕು ಅಂತ ಅಲ್ಲ. ಎಚ್ಚರಿಕೆ ಅಡಮೇಷನ್ ಅಂದರೆ ಪ್ಲೀಸ್ ಫೈಂಡ್ ದ ಡಿಕ್ಷನರಿ ವರ್ಡ್. ಚಿಮಾರಿ ಮತ್ತೆ ಅದು ಯಾವುದಕ್ಕೆ? ಮೊಬೈಲ್ ಬಳಸಿರೋದಕ್ಕೆ ಅಲ್ಲ, ಚಿತ್ರ ನೋಡಿರೋದಕ್ಕೆ. ಇಟ್ಸ್ ವೆರಿ ಕ್ಲಿಯರ್. ವಿ ಆರ್ ವೆರಿ ಕ್ಲಿಯರ್ ಇನ್ ದಟ್. ಅವ್ರು ಬ್ಲೂ ಫಿಲಮ್ ನೋಡಿರೋದಂತೂ ಪಕ್ಕ. ಇದನ್ನು ಪದೇ ಪದೇ ಯಾಕ್ರಿ ಕೇಳ್ತೀರಾ? ಸ್ಪಷ್ಟವಾಗಿ ಬರೆದಿದ್ದೀವಲ್ಲ, ತಪ್ಪು ಮಾಡಿದ್ದಾರೆ ಅದಕ್ಕೆ ಶಿಕ್ಷೆ ಆಗಬೇಕು ಅಂತ. ಪದೇ ಪದೇ ನೀವು ಅದನ್ನು ವೈಭವೀಕರಿಸೋದು ಯಾಕೆ? ನಾನು ಆ್ಯಕ್ಚುಲಿ ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂದ್ಕೊಂಡಿದ್ದೆ. ಏನೋ ಒಂದು ಕೊಟ್ಟಿದ್ದೀವಿ, ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ಬೇಕಲ್ಲ. ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ, ಇನ್ಯಾರೋ JDS ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನು ಅವರು MLC ಆಗಿದ್ದಾರಲ್ಲ, ನೀವು ಬೇಸರದಿಂದ ಹೇಳ್ತಾ ಇದ್ದೀರಾ, ಇದಕ್ಕೆ ಉತ್ತರ ಕೊಡಬೇಕಾದ ಸ್ಥಿತಿ ಅಲ್ಲಪ್ಪ. ಅಲ್ಲ, ಬೇಸರ ಅಂತಲ್ಲ, ಸ್ಪಷ್ಟವಾಗಿ ನೋಡಿ ಸಿದ್ದರಾಮಯ್ಯನವರು ಕಾಮೆಂಟ್ಸ್ ಮಾಡ್ತಾರೆ. ಯಾಕೆ ಅವ್ರನ್ನ ಸದನ ಸಮಿತಿಗೆ ಅವರ ಕಾಂಗ್ರೆಸ್ ಶಾಸಕರನ್ನ ನಾವು ನಾಮಿನೇಟ್ ಮಾಡಿರಲಿಲ್ವಾ? JDS ಅವರು ಹೊರಟಿ ಹೇಳ್ತಾರೆ 3 ಜನನ ಇದು ಮಾಡಬೇಕು ಅಂತ. ಅವ್ರನ್ನ ನಾವು ಬನ್ನಿ ಅಂತ ಹೇಳಿರಲಿಲ್ವಾ? ಹೊರಗಡೆ ಒಂದು ಮಾತಾಡ್ತಾರೆ, ಒಳಗಡೆ ಒಂದು ಮಾತಾಡ್ತಾರೆ. ಇದೇ ಈ ಡೆಮೋಕ್ರಸಿ ಸೆಟಪ್ಪಲ್ಲಿ ಎಲ್ಲರೂ ಸಹ ಸೇರಿ ಈ ವರದಿನ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೇನೋ. ಅವರೆಲ್ಲ ಬಂದಿದ್ರೆ ಇದು BJP ವರದಿ ಅಂತ ಯಾಕೆ ಕೇಳ್ತಾರೆ ಅವರು? ನಾವೇನು ಅವ್ರನ್ನ ಬಿಟ್ಟು ಸದನ ಸಮಿತಿ ಮಾಡಿದ್ವಾ? ಇಟ್ಸ್ ನಾಟ್ ಫೇರ್. ಇದು ಒಂದು ನ್ಯಾಯಸಮ್ಮತ ಅಲ್ಲ. ಇದು ಅವರು ಸಿದ್ದರಾಮಯ್ಯನವರು ಮಾತಾಡೋದಾಗಲಿ, ಹೊರಟಿ ಮಾತಾಡೋದು ಭಾಳ ಬೇಸರ ಆಗಿದೆ ನಮಗೆ. ರೈಟ್, ಓಕೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ರಿ. ಮುದ್ದನ್ಮೇಗೌಡ್ರೆ, ರಿಪೋರ್ಟ್ ನೋಡಿದಿರಿ. ಈಗ ರೆಕಮೆಂಡೇಶನ್ ಫಾರ್ ಅಡ್ಮಾನಿಷನ್ ಅಂತಂದರೆ ವಾಗ್ದಂಡನೆ. ಅದು ಇಟ್ಸ್ ಎ ಸಾರ್ಟ್ ಆಫ್ ಪನಿಷ್ಮೆಂಟ್. ಯಾವಾಗ ಅವರು ಆರೋಪಿಗಳು ತಪ್ಪಿತಸ್ಥರು ಅಂತ ಕಂಡು ಬಂದಾಗ ಮಾತ್ರ ನೀವು ಅಡ್ಮಾನಿಷನ್ ಅನ್ನೋದು ಕೂಡ ಇಟ್ಸ್ ಎ ವೇ ಆಫ್ ಪನಿಷ್ಮೆಂಟ್. ಹಾಗಾಗಿ ಅಡ್ಮಾನಿಷನ್ ಮಾಡಿ ಇವರಿಗೆ ವಾಗ್ದಂಡನೆ ಮಾಡಿ ಅಂತ ಹೇಳ್ಬಿಟ್ಟು ಸಮಿತಿ ರೆಕಮೆಂಡೇಶನ್ ಮಾಡಿದ್ಮೇಲೆ ಮೇಲ್ನೋಟಕ್ಕೆ ಆ ಏನು 3 ಮಂತ್ರಿಗಳಿದ್ರು ಅವ್ರ ಮೇಲೆ ಆರೋಪ ಸಾಬೀತಾಗಿದೆ ಅಂತ ಹೇಳ್ಬಿಟ್ಟು ನಾವು ಪ್ರೈಮೆ ಫೇಸಿ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಡ್ಬೋದು ನಾವು. ಮತ್ತು ವರದಿನಲ್ಲೂ ಕೂಡ ಅವರು ನೀಲಿ ಚಿತ್ರ ವೀಕ್ಷಣೆ ಮಾಡಿರೋದು ನಿಜ ಆದ್ರಿಂದಲೇ ಅವರು ವಾಗ್ದಂಡನೆ ಮಾಡಬೇಕು ಅವ್ರಿಗೆ ಅನ್ನೋದನ್ನು ರೆಕಮೆಂಡ್ ಮಾಡಿದ್ದಾರೆ. ಇದ್ರ ಒಂದೇನಪ್ಪ ಅಂದರೆ ಭಾಳ ಬುದ್ಧಿವಂತಿಕೆಯಿಂದ ಸಮಿತಿಯವರು 2 ಜನ ಮನುಷ್ಯ ಪಾಲೇಮಾರ್ ಅವರು ಮತ್ತು CC ಪಾಟೀಲ್ರನ್ನ ಬಿಟ್ಟು ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವನ್ನ ಎಕ್ಸಾಮಿನೇಟ್ ಮಾಡಿ ಇವ್ರು ಮಾತ್ರ ಮಾನ್ಯ ಸೌದಿಯವರು ಮಾತ್ರ ನೋಡಿದ್ದಾರೆ, ಆದ್ರಿಂದ ಅವ್ರು ವಾಗ್ದಂಡನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೌದಿಯರು ನೋಡಿರೋದು ನಿಜ ಆದ್ರೆ ಇಲ್ಲಿ ನೋಡಿ, ಸಮಿತಿಯ ಶಿಫಾರಸ್ನಲ್ಲೇ ಒಂದು ವಾಕ್ಯ ಇದೆ. ಏನು ಅಂದರೆ, ಮೊಬೈಲ್ ಆನ್ ಇದ್ದ ಸಂದರ್ಭದಲ್ಲಿ ಅವರು ಸರ್ಕಾರದ ಆದೇಶವನ್ನು ಓದುತ್ತಿದ್ದುದರಿಂದ ಅವರು ಉದ್ದೇಶಪೂರ್ವಕವಾಗಿ ಮೊಬೈಲ್ನಲ್ಲಿದ್ದ ಚಿತ್ರಗಳನ್ನು ವೀಕ್ಷಿಸುತ್ತಿರಲಿಲ್ಲ ಎಂಬ ಸಮಿತಿಯ ಗಮನಕ್ಕೆ ಬಂದಿರುತ್ತದೆ. ನೋಡಿ ಸರ್, ಆಮೇಲೆ ಮಾನ್ಯ ಸದಸ್ಯರು ಈಗಾಗಲೇ ಮೊಬೈಲ್ ಅನ್ನು ಬಳಸಿರುವ ಬಗ್ಗೆ ಸಮಿತಿ ಮುಂದೆ ಕ್ಷಮೆ ಯಾಚಿಸಿ ಇನ್ನು ಮುಂದೆ ಸದನದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡುವುದಿಲ್ಲ ಹೇಳಿಕೆಯನ್ನು ಪರಿಗಣಿಸಿತು. ಈಗ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಮ್ಮ ದೇಶದಲ್ಲಿ ನನಗೆ ಕಾನೂನು ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಕ್ಷಮೆ ಇಲ್ಲ. ಅದಕ್ಕೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಒಬ್ಬ ಸಚಿವರಾಗಿದ್ದಂಥವರು ಕೂಡ ಒಂದು ಅಪರಾಧ ಮಾಡಿ ನನಗೇನು ಗೊತ್ತಾಗಲಿಲ್ಲ, ಅದರಿಂದ ತಪ್ಪು ಮಾಡಿದೆ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಸಮಿತಿ ಮುಂದೆ ಹೇಳಕ್ಕೆ ಬರೋದಿಲ್ಲ. ಸಮಿತಿ ಇಟ್ಸ್ ಓನ್ಲಿ ಫ್ಯಾಕ್ಟ್ ಫೈಂಡಿಂಗ್ ಅಥಾರಿಟಿ. ಅವ್ರು ಏನಿದೆ ವಿಚಾರ ಸತ್ಯಾಸತ್ಯತೆ, ವಿಷಯದ ಸತ್ಯಾಸತ್ಯತೆಯನ್ನು ಕಂಡುಹಿಡಿತಕ್ಕಂಥ ಕೆಲಸ ಅಷ್ಟೇ ಸಮಿತಿದು. ಸಮಿತಿ ವರದಿಯನ್ನು ಕೊಟ್ಟಿದೆ. ನೌ ಇಟ್ ಬಿಕಮ್ಸ್ ಪಾರ್ಟ್ ಆಫ್ ದಿ ರೆಕಾರ್ಡ್ ಆಫ್ ದಿ ಹೌಸ್. ಆ ಸದನ ಮಾತ್ರ ಈಗ ತೀರ್ಪು ತಗೋಬೇಕು, ಏನು ಶಿಕ್ಷೆ ಕೊಡಬೇಕು ಅವ್ರಿಗೆ ಏನನ್ನ. ಅದು ಮಾಡಬೇಕಾಗಿತ್ತು, ಅದು ಯಾಕೆ ಮಾಡಲಿಲ್ಲ, ಅದು ಕೊನೆ ದಿವಸ ಅರ್ಧ ಗಂಟೆ ಇದ್ದಾಗ ಮಾಡಿದ್ರು, ಅದು ಬೇರೆ ವಿಚಾರ. ನಾನು ಮೇಲ್ನೋಟಕ್ಕೆ ಏನಪ್ಪ ಅಂದರೆ, ಸೌದಿಯವರು ಈಗ ನಾವು ತಪ್ಪು ಮಾಡಿರೋದು ನಿಜ, ನನಗೆ ಗೊತ್ತಾಗಲಿಲ್ಲ, ಈಗ ಮಾಡಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಅವ್ರು ನೋಡಿದ ನಿಜ ಆಯಿತು. ಅಲ್ಲಿಗೆ ಅವ್ರ ಪಕ್ಕದಲ್ಲಿದ್ದಂಥ CC ಪಾಟೀಲ್ರು ಅವರು ಕೂಡ ನೋಡ್ತಾ ಇದ್ದಿದ್ದನ್ನ ಮಾಧ್ಯಮ ಪದೇ ಪದೇ ಬಿತ್ತರಿಸಿದ್ದಾರೆ. ಈ ಮೊಬೈಲ್ ಯಾರ್ದು ಅನ್ನೋದಕ್ಕೆ ಈ ವರದಿನಲ್ಲಿ ಮಾನ್ಯ ಸೌದಿಯವರು ಅವರೊಂದು ಮನವಿಯನ್ನು ಕೊಡ್ತಾರೆ ಸಮಿತಿಗೆ. ಅದರಲ್ಲಿ ಹೇಳ್ತಾರೆ, ಕೃಷ್ಣ ಪಾಲಮಾರ್ ಅವರು ನನಗೆ ಇದೇನು ಒಂದು ಸೌದಿ ಅರೇಬಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಘಟನೆ ಬಗ್ಗೆ ಮಾಹಿತಿ ಕೊಟ್ಟರು, ಅದರಿಂದ ಅವ್ರ ಮೊಬೈಲ್ನ ನೋಡಿದೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಅಂದರೆ ಒಂದು ನಿಮಿಷ ಅಲ್ಲ, ನಾನು ಹೇಳ್ಬಿಡ್ತೀನಿ. ಅಂದರೆ ಮೊಬೈಲು ಮಾನ್ಯ ಸೌದಿಯವರ ಹೇಳಿಕೆ ಮೇಲೆ ಅವ್ರ ಕನ್ಫೆಷನ್, ಇಟ್ಸ್ ವರ್ಚುವಲ್ ಲೆಟರ್ ಅಡ್ರೆಸ್ ಟು ದಿ ಕಮಿಟಿ. ಆ ಕನ್ಫೆಷನ್ನಲ್ಲಿ ಏನು ಹೇಳ್ತಾರೆ, ಈ ಮೊಬೈಲು ಅದು ಈ ಕೃಷ್ಣ ಪಾಲೇಮಾರ್ಗೆ ಸೇರಿದ್ರಿಂದ. ಕೃಷ್ಣ ಪಾಲೇಮಾರ್ ಅವರು ಅಂತಹ
ಒಂದು ನೀಲಿ ಚಿತ್ರ ಇರ್ತಕ್ಕಂಥ ಮೊಬೈಲನ್ನು ಇವರಿಗೆ ಹ್ಯಾಂಡ್ ಓವರ್ ಮಾಡೋದ್ರ ಮುಖಾಂತರ ಇವ್ರು ನೋಡೋಕ್ಕೆ ಅವಕಾಶ ಮಾಡೋದ್ರ ಮುಖಾಂತರ ಅವರು ಕೂಡ abated the offense. He has abated the offense. Mr. C.C. Patil, having viewed the blue film along with Mr. Saudi, he has also abated the offense and he has become part of the. ರೈಟ್ ಆದರೆ ಮುದ್ದನ್ಮೇಗೌಡರು 3 ಗಂಭೀರವಾದ ವಿಷಯಗಳನ್ನು ಇದರಲ್ಲಿ ಹೇಳಿದ್ದಾರೆ. ಬಟ್ ಅವರಿಗೆ ಈ ರಿಪೋರ್ಟ್ ಓದಿಲ್ಲ. ಆಮೇಲೆ ಈ ಘಟನೆ ಬಗ್ಗೆನೂ ಸಹ ಸ್ಪಷ್ಟವಾಗಿ ಗೊತ್ತಿಲ್ಲ. ಒಂದು, ಆ ಘಟನೆ ನಡೆದಂಥ ಸಂದರ್ಭ 6 ಗಂಟೆ 20 ನಿಮಿಷನೋ ಏನೋ ಆ ಘಟನೆ ನಡೆದಿರೋಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇವರು ಏನೋ ನಮ್ಮ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ಅವ್ರ ಪಕ್ಕ ಬಂದು ಇವರು ಕೂತ್ಕೊಳ್ತಾರೆ. ಎಷ್ಟು ನಿಮಿಷ ಇರ್ಬೋದು, ಬಂದವರು ಈರುಳ್ಳಿ ಬೆಲೆನ ಅವರ ಜಿಲ್ಲೆ ಗದಗ್ ಅವರ ಉಸ್ತುವಾರಿ ಇರುವಂಥದ್ರಲ್ಲಿ ಸಮಸ್ಯೆ ಇದೆ ಅಂತ. ಆ ಸಂದರ್ಭದಲ್ಲಿ ಅವರಲ್ಲಿ ಕೂತಿರೋದು ಕೇವಲ 7 ಸೆಕೆಂಡಲ್ಲಿ ಅವರು 1 ನಿಮಿಷ ಅದನ್ನು ಆದೇಶನ ಕೊಟ್ಬಿಟ್ಟು, ಆದೇಶ ಬಂದಿರುತ್ತೆ ಈರುಳ್ಳಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ಸರ್ಕಾರ ಆದೇಶನ ಕೊಟ್ಬಿಟ್ಟು ಇದನ್ನು ಹೌಸಲ್ಲಿ ಸ್ವಲ್ಪ ನೀವು ರೆಕಮೆಂಡ್ ಮಾಡಿ ಅಂತ ಹೇಳ್ತಾರೆ. 7 ನಿಮಿಷದಲ್ಲಿ 7 ಸೆಕೆಂಡಲ್ಲಿ ಇಲ್ಲ ಗೌಡ್ರೆ, 1 ನಿಮಿಷ ಇದು ನೀವು ಏನಾರು ಹೇಳ್ಬೋದು. ನಮಗೆ ಕೊಟ್ಟಿರೋ ಕ್ಯಾಸೆಟ್ ನ ನಿಮ್ ಕಡೆಯಿಂದನೇ ತಗೊಂಡಿದ್ದು ನಾವು. 7 ಸೆಕೆಂಡ್ ಅಲ್ಲಿ ಇದ್ಬಿಟ್ಟು ಜಾಸ್ತಿ ಇದೆ ಸುರೇಶ್ ಗೌಡ್ರೆ. ಬಂದು ಮೊಬೈಲ್ ನಮಗೆ ಕೊಟ್ಟಿರೋಂತ ವಿಡಿಯೋಗ್ರಾಫ್ ನಾವು ಎವಿಡೆನ್ಸ್ ಮಾಡಿರ್ಬೇಕಾದ್ರೆ ನೀವೇ ಸುವರ್ಣ ಟಿವಿ ಟಿವಿ ಜನಕ್ಕೆ ಒಂದು ಮಾಹಿತಿ ಹೋಗ್ಬೇಕು. ಮಾಹಿತಿ ತಪ್ಪು ಹೋಗ್ಬಾರ್ದು ರಾಜ್ಯದ ಜನತೆಗೆ. ಯಾಕೆಂದ್ರೆ ಇಬ್ರು ಸಹ ಗೌರವಾನ್ವಿತ 3 ಜನನು ಸಹ ಮಂತ್ರಿ ಆಗಿದ್ದಂತವ್ರು. 7 ಸೆಕೆಂಡ್ ಅಲ್ಲಿ ಸಿ.ಸಿ. ಪಾಟೀಲ್ ಅವರು ಅಲ್ಲಿ ಕೂತಿ ಕೇಳ್ತಾ ಇರೋದು ಗೌರವಾನ್ವಿತ ಮಂತ್ರಿ ಆಗಿದ್ದವರು. ಅದರಿಂದ ಬಹಳ ಸ್ಪಷ್ಟವಾಗಿದೆ ಸಿ.ಸಿ. ಪಾಟೀಲ್ ಅವರು ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಎರಡನೇದಾಗಿ ಮೊಬೈಲ್ ಕೃಷ್ಣ ಪಾಲಿಮಾರ್ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಅದು ಕೃಷ್ಣ ಪಾಲಿಮಾರ್ ಮೊಬೈಲ್ ಅಲ್ಲ, ಅದು ಸಿ.ಸಿ. ಇವ್ರದ್ದು ಲಕ್ಷ್ಮಣ್ ಸೌದಿದೆ ಮೊಬೈಲ್ ಬಹಳ ಸ್ಪಷ್ಟವಾಗಿ ಅವರು ಅಫಿಡವಿಟ್ ಹಾಕಿದ್ದಾರೆ. ಅವರು ಅಫಿಡವಿಟ್ ಅಲ್ಲಿ ಹೇಳ್ತಾರೆ. ಲಕ್ಷ್ಮಣ್ ಸೌದಿ ಅವರ ಅಫಿಡವಿಟ್ ಅಲ್ಲಿ ಏನಾರು ಹೇಳಿ, ಅಫಿಡವಿಟ್ ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅವ್ರು ನಮಗೆ. ಏನಂತ ಹೇಳಿ, ನನ್ಗೆ ಯಾವ್ದೋ ಮೊಬೈಲ್ ಗೊತ್ತಿಲ್ಲ ಅಂತ. ಸುದ್ದಿ ರಾಜ್ಯದ ಜನತೆಗೆ ಶ್ರೀ ಕೃಷ್ಣ ಪಾಲೆಮಾರ್ ಅವರು ಪರದೇಶದಲ್ಲಿ ಅತ್ಯಂತ ಭಯಾನಕ ಮತ್ತು ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ವಿವರಿಸಿದರು. ಮತ್ತು ಈ ಹೀನ ಕೃತ್ಯ ನಡೆಸಿದವರನ್ನು ಗಲ್ಲಿಗೇರಿಸಿ ಚಿಕಿತ್ಸೆಗೊಳಪಡಿಸುವ ದೃಶ್ಯಗಳ ವಿಡಿಯೋ ಕ್ಲಿಪ್ಪಿಂಗ್ಗಳು ಮೊಬೈಲ್ನಲ್ಲಿ ಇವೆ ಎಂದು ತಿಳಿಸಿದರು. ನಾನು ಮೊಬೈಲ್ ನೋಡಿದೆ, ಅದರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಇತ್ತು. ಅದರಲ್ಲಿದ್ದ ದೃಶ್ಯವನ್ನು ನೋಡಿ ನಾನು ದಿಗ್ಭ್ರಮೆಗೊಂಡೆನು. ಈ ಮಧ್ಯದಲ್ಲಿ ಶ್ರೀ ಸಿ.ಸಿ. ಪಾಟೀಲರು ನನ್ನ ಪಕ್ಕದ ಕುರ್ಚಿಯಲ್ಲಿ ಕುಳಿತರು ಅಂತಿದೆ. ಅದಕ್ಕೆ ಇನ್ನು ಸಿದ್ದರಾಮಪ್ಪ ಮತ್ತು ಇವರಿದ್ದಾರೆ, ಮೇಡಮ್ ಇದ್ದಾರೆ, ವಿಮಲಾ ಅವರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲೊಂದು ಬ್ರೇಕ್.